ಟೋಟಲ್ ಒಂದು 2,000 ರೂಪಾಯಿ ಆಗೈತೆ ಅರ್ನಿಂಗ್ಸು. ಎಷ್ಟಪ್ಪ ಆಗೈತೆ ಅರ್ನಿಂಗ್ಸು ಅಂತ ನೀವು ಕೇಳ್ಬೋದು. ಅರ್ನಿಂಗ್ಸು ತೋರಿಸ್ತೀನಿ ನೋಡ್ರಿ. 42 ಕಿಲೋಮೀಟ್ರ್ ಐತೆ ವರ್ತೂರಿಂದ. ಯಾವ ಒಂದು 1,000 ರೂಪಾಯಿ ಹೋಯ್ತಾನೆ ಅರ್ಥ ಮಾಡ್ಕೊಳ್ರಿ. 2,128 ಇದು ರ್ಯಾಪಿಡೋ ಅಲ್ಲಿ. ಊಬರಲ್ಲಿ 1,427 ರೂಪಾಯಿ. ಸರಿ ಬಿಡು, ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು 2,000 ಆಗುತ್ತಲ್ಲ ಅಂತ ಬಂದಿದ್ದು, ಇಲ್ಲಾಂದ್ರೆ ಬರ್ತಾ ಇರಲಿಲ್ಲ. ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಯಾಪ ವಿಷಯ ಅಂತಂದರೆ, ನಿನ್ನೆ ಲಾಗ್ ನೋಡಿರ್ತೀರ ತುಂಬ ಜನ. ಅಂದರೆ ಇಂಟೀರಿಯರ್ ಕ್ಲೀನಿಂಗ್ ಎಲ್ಲ ಮಾಡಿಸಿ ಇದು ನೈಟ್ ಟೈಮಲ್ಲಿ ನಂಗೆ ಕ್ಲೀನಾಗಿ ಅಷ್ಟೊಂದು ತೋರ್ಸೋಕ್ಕಾಗಿರಲಿಲ್ಲ. ಇವಾಗ ನಾನು ಆನ್ ದಿ ವೇ ಡ್ಯೂಟಿಗೆ ಹೊರಟಿದ್ದೇನೆ. ಟೈಮ್ ಬಂದು ನೋಡ್ಬೋದು, ಬೆಳಗ್ಗೆ 7:30 ಆಗ್ತಾಯಿದೆ. ಇವಾಗ ಫುಲ್ ರೆಡಿಯಾಗಿ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಹೊರಟಿದ್ದೀನಿ. ಪ್ಯಾಕಪ್ ಅಂದರೆ ಎಷ್ಟಕ್ಕಪ್ಪ ಅಂತ ಕೇಳಿದ್ರೆ, ಒಂದು 2 ದಿವಸ ಮಟ್ಟಕ್ಕೆ. ಅಂದರೆ ಓಲಾ ಒಬ್ಬರೇನೆ. ಸದ್ಯಕ್ಕೆ ಇನ್ನೂ ಯಾವುದೋ ಔಟ್ ಸ್ಟೇಷನ್ ಬುಕ್ಕಿಂಗ್ ಬಂದಿಲ್ಲ. ದಯವಿಟ್ಟು ನೀವು ಯಾವುದೇ ಔಟ್ ಸ್ಟೇಷನ್ ಬುಕ್ಕಿಂಗ್ ಅಂದರೆ ಎಲ್ಲ ನಾವು ಹೋಗಬೇಕು ಅಂದ್ಕೊಂಡಿದ್ರೆ, ನನ್ನ ಗಾಡಿ ಕಂಫರ್ಟಬಲ್ ಅನಿಸಿದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು DM ಮಾಡಿ. ಇಲ್ಲ ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ ನಮ್ಮ ಬಯೋ ಅಲ್ಲಿ. ದಯವಿಟ್ಟು ಒಂದು ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹೋಗೋಣ ಅಂತಂದರೆ ಆರಾಮಾಗಿ ಒಂದು ಮಾತುಕತೆಯಲ್ಲಿ ಹೋಗಿ ಬರೋಣ, ಒಂದು ಒಳ್ಳೆ ಟ್ರಿಪ್ಪು. ಹಿಂಗೆ ಹೇಳ್ತಾ ನಿನ್ನೆ ಯಾವ ಥರ ಆಗಿದೆ ಇಂಟೀರಿಯರ್ ಕ್ಲೀನಿಂಗ್ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಕ್ಲೀನಾಗಿ ಒಂದು ಡೋರ್ ಪ್ಯಾಡ್ಗಳೆಲ್ಲ ಕ್ಲೀನಾಗಿ, ಅಂದರೆ ಫುಲ್ ನೀಟಾಗಿ ಕ್ಲೀನ್ ಮಾಡವ್ರೆ. ಇಲ್ಲೆಲ್ಲ ಫುಲ್ ಧೂಳು ತುಂಬ್ಕೊಂಬಿಟ್ಟಿತ್ತು. ಇವಾಗ ಸ್ವಲ್ಪ ಎಲ್ಲ ಕ್ಲೀನಾಗಿ ಮಾಡವ್ರೆ. ಒಂದು ವಿಂಡೋ ಇದರಿಂದ ಹಿಡಿದು ಎಲ್ಲ ಇದರಿಂದ ಹಿಡಿದು ರೂಫಿಂಗ್ ಅಂತೂ ಸಕ್ಕತ್ತಾಗಿ ಬಂದೈತೆ. ಬಟ್ ಎಲ್ಲ ಕಡೆ ಚೆನ್ನಾಗಿ ಬಂದೈತೆ. ನೆನ್ನೆ ಇಲ್ಲೊಂದೇ ಒಂದು ಕಡೆ ಮಿಸ್ ಮಾಡಿಬಿಟ್ಟೆ. ಇಲ್ಲ ನಾನು ಅಬ್ಸರ್ವ್ ಮಾಡಲಿಲ್ಲ, ಇಲ್ಲ ನೋಡ್ಕೊಂಡು ಮರ್ತುಬಿಟ್ಟೆ. ಇಲ್ಲೊಂದು ಚೂರು ಬಿಟ್ಬಿಟ್ಟವ್ರೆ, ಮಾಡಲಿಲ್ಲ. ಇದೊಂದೇ ಒಂದು ಪೀಸು, ಇಷ್ಟು ಪೀಸ್ ಮಾಡಲಿಲ್ಲ, ಮರ್ತೋಗ್ಬಿಟ್ಟವ್ರೆ. ಇನ್ನೆಲ್ಲ ಸಕ್ಕತ್ತಾಗಿ ಮಾಡವ್ರೆ ನೋಡ್ರಿ. ಕ್ಲೀನಾಗಿರೋ ಸಕ್ಕತ್ತಾಗಿ ಮಾಡೋರು ಎಲ್ಲ ಕಡೆ. ಈ ಕಡೆ ಡೋರು ಅಷ್ಟೇ, ಆಮೇಲೆ ಫ್ಲೋರಿಂಗು ಅಷ್ಟೇ ನೋಡ್ರಿ, ಎಷ್ಟು ಕ್ಲೀನಾಗಿ ಮಾಡೋರೆ. ಅದು ಬಿಟ್ಟರೆ ಅದು ತೂತೋಗಿರೋದು ಇನ್ನು ಸಕ್ಕತ್ತಾಗಿ ಬಂದೈತೆ ಅವರು. ನನಗಂತೂ ಇಷ್ಟ ಆಯಿತು. ವರ್ತಿಟ್ ಅನ್ಕೊಳ್ರಿ. 1,300 ರೂಪಾಯಿ 1,200 ರೂಪಾಯಿಗೆಲ್ಲ ಆರಾಮಾಗಿ ಆ ಥರ ಮಾಡಿಸ್ಕೊಳೋದು ವರ್ತಿಟ್. ಅವಾಗ ಮಾಡಿಸ್ಕೊತಿದ್ರೆ ಗಾಡಿ ನಮಗೆ ಕ್ಲೀನಾಗಿರುತ್ತೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಬರುತ್ತೆ. ಅವಾಗ ಗಾಡಿ ಏನಪ್ಪ ಇಷ್ಟೊಂದು ಗಲೀಜಾಗೈತೆ ಅನಿಸುತ್ತೆ. ಅವ್ರು ಶೋರೂಮ್ ಹೇಳಿದ್ರು, ಅಣ್ಣ ನಿಮ್ಮ ಗಾಡಿ ಏನು ಅಂಥ ಗಲೀಜೇನಾಗಿಲ್ಲ ಅಣ್ಣ, ಲೈಟಾಗಿ ಚೂರು ಆಗೈತೆ ಅಷ್ಟೇ. ಒಂದೊಂದು ಗಾಡಿ ಬರುತ್ತೆ ಫುಲ್. ಈಗ ಸಿಗರೇಟ್ ಸೇದಿದ್ರೆ ಅಷ್ಟೇ ರೂಫಿಂಗ್ ಬೇಗ ಹಾಳಾಗ್ಬಿಡುತ್ತೆ. ಆಮೇಲೆ ಯಾವಾಗ ಗ್ಲಾಸ್ ತಗೊಂಡು ಗಾಡಿ ಓಡಿಸ್ತಾ ಇದ್ರೆ ಅಷ್ಟೇ ಅವ್ರದ್ದು ರೂಫಿಂಗ್ ಬೇಗ ಹಾಳಾಗ್ಬಿಡುತ್ತೆ. ಅದೇ ಧೂಳು ಈ ಪೊಲ್ಯೂಷನ್ನಿಂದನೇ ಬೇಗ ಹಾಳಾಗ್ಬಿಡೋದು ರೂಫಿಂಗ್ ಎಲ್ಲ. ಆಮೇಲೆ ಸಿಗರೇಟು, ಗಾಡಿಯಲ್ಲಿ ಸಿಗರೇಟ್ ಜಾಸ್ತಿ ಹೊಡಿದ್ರೆ ನಿಮಗೆ ಬೇಗ ರೂಫಿಂಗ್ ಹಾಳಾಗ್ಬಿಡ್ತದೆ. ಅದೊಂದು ಮೇಯ್ನು. ಬನ್ನಿ ಇವಾಗ ಡ್ಯೂಟಿ ಕಡೆ ಓಡೋಣ. 2 ಆನ್ ಮಾಡ್ಕೊಂಡು ಕೂತಿದ್ದೀನಿ, ತೋರಿಸ್ತೀನಿ ರೀ ಯಾವ್ದಾವುದು ಅಂತ. ಈ ಕಡೆ ನಮ್ಮ ಓಲಾ ಹಣ್ಣನ್ನು ಆನ್ ಮಾಡ್ಕೊಂಡು ಕೂತಿದ್ದೀನಿ. ಈ ಕಡೆ ಊಬರ್ ತಂಗ್ಯವನ್ನು ಆನ್ ಮಾಡ್ಕೊಂಡು ಕೂತಿದ್ದೀನಿ. ಯಾವುದ್ರಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಮನೆ ಹತ್ರ ಅಂತೂ ಕೊಡಲ್ಲ ನಾನು ಹೇಳ್ದಂಗೆ. ಸೀದಾ ಇವಾಗ ನಮ್ಮ ಪಯಣ ಕಾಟಮಲ್ಲೂರಿಗೆ, ಇಲ್ಲ ಅಂತಂದರೆ ಕಣ್ಮಂಗ್ಲ ಗೇಟ್ಗೆ, ಇಲ್ಲಿಗೆ ಹೋಗ್ಬೇಕು ಡ್ಯೂಟಿಗೆ. ಬೇರೆ ವಿಧಿ ಇಲ್ಲ, ಬೇರೆ ಆಪ್ಷನ್ನು ಇಲ್ಲ. CNG ಬೇರೆ ಹಂಗೆ ಕಮ್ಮಿ ಐತೆ, ಬೇರೆ 3 ಪಾಯಿಂಟ್ ಐತೆ. ಕಾಟಮಲ್ಲೂರು ಫುಲ್ ಮಾಡಿಸ್ಕೊಂಡು ಅಲ್ಲಿಂದ ಡ್ಯೂಟಿಗೆ ಸರಿ ಹಚ್ಕೊಳೋಣ. ಬನ್ನಿ ಇವಾಗ ಡೈರೆಕ್ಟಾಗಿ ಕಾಟಮಲ್ಲೂರು ಹತ್ರ ಹೋಗ್ಬಿಡೋಣ, CNG ಬಂಕ್ ಹತ್ರಗೆ. ಸ್ನೇಹಿತರೆ, ಒಂದು ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದೈತೆ. ಮತ್ತು ಇವಾಗ ಡ್ಯೂಟಿ ಆನ್ ಮಾಡಿಬಿಟ್ರೆ ಎಲ್ಲೂ ನಿಲ್ಸೋಕ್ಕಾಗಲ್ಲ. ಆ ಕಾರಣದಿಂದ ಇವಾಗ ಗೊಟ್ಟಿಪುರ ಹತ್ರ ಒಂದು ರೆಗ್ಯುಲರ್ ಹೋಟ್ಲ್ ಐತೆ. ನಾನು ಮುಂಚೆ ಕಂಪ್ನಿಗೆ ಬರಬೇಕಾದ್ರೆ ಇಲ್ಲೇ ರೆಗ್ಯುಲರಾಗಿ ನಾಷ್ಟ ಮಾಡ್ತಾಯಿದ್ದು. ಸಖತ್ತಾಗಿರುತ್ತೆ, ಬರೀ ತೋರಿಸ್ತೀನಿ. ಈಗ ಹಾಕೋರು ಹೋಟ್ಲ್ ಇವತ್ತು, ಟೆನ್ಷನ್ ಇಲ್ಲ. ನೋಡ್ಬೋದು ಅಲ್ಲಿ ಐತಲ್ಲ, ಅದೇ ಹೋಟ್ಲು. ನಮ್ಮ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಆ ಹೋಟ್ಲಿಗೆ ಹೋಗೋಣಂತೆ ಬರ್ರಿ. ಸ್ನೇಹಿತರೆ, ಹೋಟ್ಲ ಹತ್ರ ಹೋಗಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ಸೀದಾ ಅವಾಗ ಬಂದು ಕೂತಿದ್ದೇನೆ. ಬಳಬಳೇನ ಬೊಂಬಟ್ಟು ನಾಷ್ಟ ಅಂದ್ಕೊಳ್ರಿ, ನಿದ್ದೆ ಬರ್ತೈತೆ. ಒಂದು ಒಳ್ಳೆ ಇಡ್ಲಿ, ಫ್ರೈಸು, ವಡೆಗಡ ಚೆನ್ನಾಗಿ ತಿನ್ಕೊಂಡು ಇವಾಗ CNG ಬಂಕ್ ಹತ್ರ ಹೋಗಿ CNG ಹಾಕಿಸ್ಕೊಂಡು ಸೀದಾ ಅಲ್ಲಿಂದ ನಾವು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಎಷ್ಟು ಆಗ್ಬೋದು ಇವತ್ತು ಅರ್ನಿಂಗ್ಸು, ಎಷ್ಟು ಹೊಡಿಬೋದು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿಲ್ಲ, ಹೊಸಕೋಟೆಯಲ್ಲಿ ಏನಪ್ಪ ಫೇಮಸ್ಸು ಅಂತಂದರೆ, ಒಂದು ಎಲ್ಲರೂ ಕೇಳಿದ್ರೆ ಬಿರಿಯಾನಿ ಅಂತಾರೆ. ಇನ್ನೊಂದು ಏನಕ್ಕಪ್ಪ ಫೇಮಸ್ ಅಂತ ನಾನು ಹೇಳ್ತೀನಿ, ಕಳಿಸ್ಕೊಳ್ರಿ. ನಮ್ಮ ಬ್ಯಾನರ್ಗಳು, ನಮ್ಮ ಹೊಸಕೋಟೆ ಅಲ್ಲಿ ಹಾಕೋ ಬ್ಯಾನರ್ಗಳು ಇನ್ನೆಲ್ಲೂ ಹಾಕಲ್ಲ ಅನಿಸುತ್ತೆ. ಆ ಪಾರ್ಟಿ ಬ್ಯಾನರ್ ನೋಡಿ, ಈ ಕಡೆನೂ ಬ್ಯಾನರು, ಆ ಕಡೆಗಳು ಬ್ಯಾನರು, ಎಲ್ಲೆಲ್ಲೂ ಬ್ಯಾನರೇ. ಈಗ ಕರಗ ಬೇರೆ ಸ್ಟಾರ್ಟ್ ಆಗ್ತಾಯಿದೆ ನಮ್ಮ ಹೊಸಕೋಟೆ ಜಾತ್ರೆ. ಆ ಕಾರಣದಿಂದ ಈಗ ಬ್ಯಾನರ್ಗಳು ಕಾಣಿಸ್ಕೊತಾರೆ ನಿಮಗೆ. ನಾನು ಈ ಸರಿ ಕರಗಾಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ತುಂಬ ಸರಿ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ನೋಡೋಣ ಈ ಸರಿನೂ ಡ್ಯೂಟಿಯಲ್ಲಿ ಇಡ್ತೀನೋ ಇಲ್ಲ ಕರ್ಗೂ ಹೋಗ್ತೀನೋ ಗೊತ್ತಿಲ್ಲ. ಬಟ್ ಈ ಸರಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಒಂದು ಸರಿ ನೋಡಬೇಕು ಅಂತ ತುಂಬ ಆಸೆ. ನಮ್ಮ ಹುಡುಗರ ತುಂಬ ಜನ ಅದರಲ್ಲಿ ಇದ್ದಾರೆ. ನೋಡೋಣ ಈ ಸರಿ ಏನಾಗುತ್ತೆ ಕತೆ ಅಂತ. ಬಟ್ ಎಲ್ಲಿಂದ ನಮ್ಮ ಕರೆಕ್ಟಾಗಿ ಕಾಲನಿಯಿಂದ ಹಿಡಿದು ಆಲ್ಮೋಸ್ಟ್ ಅಲ್ಲಿ ಟೋಲ್ವರೆಗೂ ಹಾಕೋರೆ. ಇವಾಗ ಹೊಸಕೋಟೆ ಬಸ್ ಸ್ಟಾಪ್, ಇದು ಲೆಫ್ಟ್ ಸೈಡ್ ನೀವು ನೋಡ್ತಾ ಇರೋದು ಹೊಸಕೋಟೆ ಟೋಲ್ವರೆಗೂ ಹಾಕೋರೆ ಬ್ಯಾನರ್ಗಳು. ತೋರಿಸ್ತೀನಿ ಮನೆ, ಏಕ ಬ್ಯಾನರ್ಗಳೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯಾನರ್ಗಳು ಹಾಕೋರೆ ಅಂತ. ಏಕೈತೆ ಪ್ರತಿಯೊಂದು ಪೋಲ್ಗೂ, ಲೈಟ್ ಪೋಲ್ ಯಾವ್ದಾದ್ರು ಐತೋ ಅದೆಲ್ಲದಕ್ಕೂ ಹಾಕೋರೆ. ನೋಡ್ತಾ ಇರ್ಬೋದು ನೀವು, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ.
ಪ್ರತಿಯೊಂದು ಲೈಟ್ ಪೋಲ್ಗೂ ಹಾಕೋರೆ. ಸ್ವಾಮಿ ದೇವ್ರೆ. ಓ ಓ ಓ ಏನಪ್ಪ ಇವತ್ತು ಇಷ್ಟು ಗಾಡಿ ಅವೆ ನಮ್ಮ ಕಾಟಮಲ್ಲೂರು ಬಂಕಲ್ಲಿ. ನಾನು ಯಾವತ್ತೂ ಇಷ್ಟು ಗಾಡಿ ನಾನು ನೋಡೇ ಇಲ್ಲ ಬಿಡ್ರಿ. ಸಹ ಖಾಲಿ ಹೊಡಿತಾ ಇತ್ತು. ಇವತ್ತು ಬೆಳಗ್ಗೆ ಟೈಮ್ ಬಂದು ಇನ್ನೂ 8:30 ಆಗೈತೆ. ತುಂಬ ಅವ್ರು ಅಂದ್ಕೊಳ್ರಿ ಗಾಡಿಗಳು. ಒಂದು 7 ಗಾಡಿ 6 ಗಾಡಿ ಅವೆ. ಇಷ್ಟು ಗಾಡಿ ನಾನು ಯಾವತ್ತೂ ನೋಡೇ ಇರಲಿಲ್ಲ. ನಮ್ಮ ಬಂಕಲ್ಲಿ ಯಾಕಂದರೆ ಇಲ್ಲಿ ಯೂಟರ್ನ್ ಮಾಡ್ಬೇಕಂದ್ರೆ ತಿರ್ಗಾ ವಾಪಸ್ 1 ಕಿಲೋಮೀಟ್ರ್ ಹೋಗಬೇಕು. ಯಾರೂ ಮಾಡ್ತಾ ಇರಲಿಲ್ಲ, ಈ ಸರ್ವಿಸ್ ರೋಡಲ್ಲ. ಆ ಕಾರಣದಿಂದ ಇಲ್ಲಿ ಖಾಲಿ ಹೊಡಿತಾ ಇತ್ತು. ಎಲ್ಲರೂ ಕಣ್ಮಗಳ ಗಟ್ಟಲ್ಲಿ ಹಾಕಿಸ್ಕೊತಾ ಇದ್ರು. ಬಟ್ ಇವಾಗ ಇಲ್ಲಿ ಫುಲ್ ಜಾಮ್ ಆಗೈತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಆ ಗಾಡಿಗೆ ನೋಡಿರಿ ಹೊಸ ಇರಿಟಿಗಾಗೆ ಅಂದರೆ 2026 ಮಾಡಲ್ ಗಾಡಿ ಅದು. ಹಿಂದಗಡೆ ನೋಡಿ ಕ್ಯಾರಿಯರ್ ಗೊತ್ತಾಗ್ಬಿಡ್ತೀನಿ ನಿಮಗೆ ಸ್ಪಾಯ್ಲರಲ್ಲಿ. ಆ ಗಾಡಿಗೆ ನೋಡಿ ಮ್ಯಾಗ್ವಿಲ್ ಹೆಂಗೆ ಹಾಕ್ಸೋರೆ, ಚೆನ್ನಾಗಲ್ಲ. ನಮ್ಮ ಗಾಡಿಗೆ ಆ ಥರ ಹಾಕ್ಸೋಣ ಅಂತ ಅನಿಸುತ್ತೆ. ಬಟ್ ಆಲ್ರೆಡಿ ಗಾಡಿ ಇರೋದೇ ಸಾಕು ಅನಿಸ್ಬಿಡುತ್ತೆ. ಬಟ್ ನೋಡೋಕೆ ಚೆನ್ನಾಗಿ ಕಾಣುತ್ತೆ, ಅವು ಲುಕ್ ಸಾಕಾಗಿರ್ತದೆ. ಈ CNG ಹಾಕ್ಸೋ ಗ್ಯಾಪಲ್ಲಿ ನಮ್ಮ ಓಲಾಗೆ ರೀಚಾರ್ಜ್ ಮಾಡ್ಕೊಂಬಿಡೋಣ. ನನ್ನ ಮಗ ಇಲ್ಲಾಂದ್ರೆ ಡ್ಯೂಟಿನೇ ಕೊಡಲ್ಲ, ಸುಮ್ಮನೆ ಕಾಯಿಸಿ ಸಾಯಿಸ್ಬಿಡ್ತಾನೆ. ಫಸ್ಟು ಓಲಾಗೆ ರೀಚಾರ್ಜ್ ಮಾಡ್ಕೊಂಬಿಡೋಣ ಬನ್ನಿ. ಇವತ್ತು ಅದು ಯಾವ ಅದೃಷ್ಟ ಮಾಡಿದ್ನೋ ಏನೋ ಗೊತ್ತಿಲ್ಲ. ಇವತ್ತು ರೀಚಾರ್ಜ್ ಫುಲ್ಲು ಕಮ್ಮಿ ಮಾಡಿಟ್ಟವನೇ. ನಾನು ಶಾಕ್ ಆಗ್ಬಿಟ್ಟೆ ಒಂದು ನಿಮಿಷ ನೋಡ್ಬಿಟ್ಟು. ನೋಡ್ರಿ, ಒನ್ ಡೇಗೆ ನನಗೆ 150 ರೂಪಾಯಿ ಇದ್ದಿದ್ದು, 160 ರೂಪಾಯಿ, 159 ರೂಪಾಯಿ ಇದ್ದಿದ್ದು. ಇವಾಗ 129 ರೂಪಾಯಿ ಮಾಡೋನೆ. ಆಮೇಲೆ 30 ದಿವಸಕ್ಕೆ ನಂದು 2,500 ಇದ್ದಿದ್ದು, ಬೇರೆ 2,000 ರೂಪಾಯಿ ಮಾಡೋನೆ. ಗ್ರೇಟ್. 500 ರೂಪಾಯಿ ಉಳಿಸೋಣ ಅಂದರೆ ಲೆಕ್ಕಾಚಾರದಲ್ಲಿ ಪರವಾಗಿಲ್ಲ ಓಲಾ ಅವನು. ಈಗ ಸದ್ಯಕ್ಕೆ 3 ದಿವಸ ರೀಚಾರ್ಜ್ ಮಾಡೋಣ ಸಾಕು. ಫೈನಲಿ ಓಲಾಗೆ ರೀಚಾರ್ಜ್ ಎಲ್ಲ ಆಗೋಯ್ತು. 3 ದಿವಸಕ್ಕೆ 339 ರೂಪಾಯಿ. ಇದು ಆ್ಯಕ್ಚುಲಿ ಇದ್ದಿದ್ದು ನನಗೆ 349 ರೂಪಾಯಿ, 100 ರೂಪಾಯಿ ಕಮ್ಮಿ ಆಗೈತೆ ಇವಾಗ 3 ದಿವಸಕ್ಕೆ. ಏನು ಕ್ಲಿಯರ್ ಪೆಂಡಿಂಗ್ ಡ್ಯೂಸ್ ಅಂತ ಕೇಳ್ತೈತೆ. ಈ ನನ್ನ ಮಗ ಓಲಾ ನೋಡ್ರಿ 8 ರೂಪಾಯಿನೂ ಬಿಡಲ್ಲ, ಬಡ್ಡಿ ಮಗ. ಏನು ಮಾಡ್ತೀರಾ? ಆನ್ ಮಾಡಿದ್ದೀನಿ ಓಲಾನು ಮತ್ತು ಊಬರು. ಹೆಂಗೆ ಬೀಳುತ್ತೋ ನೋಡಬೇಕು. ರ್ಯಾಪಿಡೋ ಇನ್ನೂ ಆನ್ ಮಾಡಿಲ್ಲ, ನೋಡೋಣ ಇವೆರಡರಲ್ಲಿ ಹೆಂಗೆ ಕೊಡ್ತಾನೆ ಅಂತ. ಯಾಕಂದ್ರೆ ಇವಾಗ ಪೀಕ್ ಟೈಮಲ್ಲ, ಇನ್ನೂ 8:30 ಪೀಕ್ ಟೈಮಲ್ಲಿ ಇವೆರಡರಲ್ಲಿ ಚೆನ್ನಾಗಿ ಡ್ಯೂಟಿ ಕೊಡ್ತಾನೆ. ನೋಡೋಣ ಎಷ್ಟು ರೇಟ್ ಕೊಡ್ತಾನೆ ಏನು ಕತೆ ಅಂತ. ಈ ರ್ಯಾಪಿಡೋ ಅಲ್ಲಿ ಯಾವುದೋ ಒಂದು ಡ್ಯೂಟಿ ಕೊಟ್ಟ. ಎಲ್ಗಪ್ಪ ಅಂದರೆ ಇದು ವರ್ತೂರಿಗೆ ಎಷ್ಟು 17 ಕಿಲೋಮೀಟರ್ ಇತ್ತು. ಬಟ್ 700 ಚಿಲ್ಲರೆನ ಕೊಟ್ಟವನೆ. ಎತ್ಕೊಂಡಿದ್ದೀನಿ, ಹೋಗಿ ಇವಾಗ ಡ್ರಾಪ್ ಮಾಡೋಣ ಬನ್ನಿ. ಸರಿ, 600 ಚಿಲ್ಲರೆ ಕೊಟ್ಟಿರೋದು, 700 ಚಿಲ್ಲರೆ ಅಲ್ಲ, 600 ಚಿಲ್ಲರೆ ಎಷ್ಟು ಕೊಟ್ಟವನೆ. ಇದ್ರೆ ಫಸ್ಟ್ ಡ್ರಾಪ್ ಬಂದ್ಬಿಟ್ಟು ನಮ್ಮ ಪ್ರೆಸ್ಟೀಜ್ ಗ್ರೂಪು. ಇಲ್ಲಿ ಲೇಕ್ ಸೈಡ್ ಡೆಬಿಟೇಟ್ ಐತಲ್ಲ, ಅದರ ಪಕ್ಕದಲ್ಲೇ ಒಂದು ಪ್ರೆಸ್ಟೀಜ್ ಯಾವುದೋ ಅಂತ ಐತೆ, ಪ್ರೆಸ್ಟೀಜ್ ಗ್ರೂಪ್ ಅವ್ರದ್ದು. ಅಲ್ಲೇ ಡ್ರಾಪ್ ಆಯಿತು. ಡ್ರಾಪ್ ಮಾಡಿಬಿಟ್ಟು ಇನ್ನೂ ಆನ್ ಮಾಡ್ಕೊಂಡು ಕೂತಿದ್ದೀನಿ. ರ್ಯಾಪಿಡೋಲ್ಲಿ ಇಲ್ಲಿ ಯಾಕೋ ಸರ್ಚ್ ತೋರಿಸ್ತೈತೆ. ಓಲಾ ಅಲ್ಲಿ 1,100 ರೂಪಾಯಿ ಯಾವುದೋ ಏರ್ಪೋರ್ಟ್ ಕೊಟ್ಟ. ಫೋನ್ ಮಾಡಿಬಿಟ್ಟು ಕಸ್ಟಮರ್ಗೆ ನಾನೇ ಬಾಯ್ಬಿಟ್ಟು ಕೇಳಿದೆ, ನೋಡಿ ಸರ್ ಆ ರೇಟಿಗೆ ಬರೋಕ್ಕಾಗಲ್ಲ, 1,400 ರೂಪಾಯಿ ಕೊಡ್ತೀನಿ ಅಂದರೆ ಬರ್ತೀನಿ ಅಂತಂದೆ. ಇಲ್ಲ ಸರ್ ಕೊಡೋಕ್ಕಾಗಲ್ಲ ಅಂತ, ಸರಿ ಕ್ಯಾನ್ಸಲ್ ಮಾಡ್ಕೊಳ್ಳಿ ಸರ್ ಅಂತಂದರು. 42 ಕಿಲೋಮೀಟ್ರ್ ಐತೆ ವರ್ತೂರಿಂದ. ಯಾವ ಒಂದು 1,000 ರೂಪಾಯಿ ಹೋಯ್ತಾನೆ, ಅರ್ಥ ಮಾಡ್ಕೊಳ್ರಿ ನೀವೇ. ಟೋಲ್ ಅದ್ರಲ್ಲಿ 120 ರೂಪಾಯಿ ಬರ್ತದೆ, ಅದರಲ್ಲಿ ಆ್ಯಡ್ ಮಾಡಲ್ಲ. ಅಂದರೆ ಅದ್ರಲ್ಲಿ ಕೊಡ್ತಾನೆ, ಅದರಲ್ಲಿ ಆ್ಯಡ್ ಮಾಡಿ ಇಡ್ತಾನೆ 120 ರೂಪಾಯಿ ಟೋಲು. ಏನಂಗಂದರೆ ನಾನು 880 ರೂಪಾಯಿಗೆ ಹೋಗಲ್ಲ ನಾನು. ಯಾವ ಲೆಕ್ಕಾಚಾರದಲ್ಲಿ ಕೊಡ್ತಾವೆ ನೀನು ಡ್ಯೂಟಿ, ಅದಕ್ಕೆ ನಾನು ಬರೋಲ್ಲ ಅಂತ ಅವ್ರಿಗೆ ಹೇಳಿ ಕ್ಯಾನ್ಸಲ್ ಮಾಡಿದ್ದೆ. ನೋಡ್ಬೇಕಾದ್ರೆ ಒಳ್ಳೆ ರೇಟ್ ಕೊಟ್ಟರೆ. ನೋಡ್ರೆ ಒಳ್ಳೆ ರೇಟ್ ಕೊಟ್ಟಿದ್ದೆ. ಬೆಂಗಳೂರು ಏರ್ಪೋರ್ಟು 1,800 ಚಿಲ್ಲರೆ ಕೊಟ್ಟಿದ್ದ. ರ್ಯಾಪಿಡೋ ಅಲ್ಲಿ ಹೊಡೆದೇ ಸಿಗಲಿಲ್ಲ, ಏನು ಮಾಡೋಕ್ಕಾಗಲ್ಲ. ಒಂದು ಟೈಮ್ ನೋಡ್ರಿ ಹೊಡೆದೆ, ಇಲ್ಲಿ ವಿಡಿಯೋ ಮಾಡೋ ಗ್ಯಾಪಲ್ಲಿ ಹೊರಟೋಗ್ಬಿಡ್ತು. ಅದೊಂದು ಬೇಜಾರು. ಸ್ನೇಹಿತರೆ, ಟೈಮ್ ಬಂದು 1 ಗಂಟೆ ಆಗ್ತಾಯಿದೆ. ಎಷ್ಟಪ್ಪ ಅರ್ನಿಂಗ್ಸ್ ಆಗೈತೆ ಅಂತ ನೋಡೋದು ಅಂತಂದರೆ 636 ರೂಪಾಯಿ ರ್ಯಾಪಿಡೋಲ್ ಆಗೈತೆ. ಊಬರಲ್ಲಿ 1,427 ರೂಪಾಯಿ ಆಗೈತೆ. ಲೆಕ್ಕ ಹಾಕೊಳ್ಳಿ ಎಷ್ಟಾಗೈತೆ ಅಂತ. ಟೋಟಲಾಗಿ ಒಂದು 2,000 ರೂಪಾಯಿ ಆಗೈತೆ ಅರ್ನಿಂಗ್ಸು. ಬೆಳಗ್ಗೆ ಒಂದು 8:30 ಆನ್ ಮಾಡಿದ್ದಕ್ಕೆ ಒಂದು 2,000 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಈಗೆಲ್ಲಪ್ಪ ಇದ್ದೀನಿ ಅಂತಂದರೆ ಮಾಲಾ ಫೇಶಿಯಾ ಹಿಂದೆಗಡೆ ಅದು ನೋಡ್ತಾಯಿದ್ರು, ಅಲ್ಲೇ ಇಲ್ಲ ಇದು ಮಾಲಾ ಫೇಶಿಯಾ ಹತ್ರನೇ ಇದ್ದೀನಿ. ಒಂದು ಕರೆಕ್ಟಾಗಿ ಟೋಟಲಾಗಿ 4 ಡ್ಯೂಟಿ ಹೊಡೆದೆ. 4 ಡ್ಯೂಟಿಗೆ 2,000 ರೂಪಾಯಿ ಆಗೈತೆ ಬಿಸ್ನೆಸ್ಸು, ಪರವಾಗಿಲ್ಲ. ಬಟ್ CNG ಅರ್ಧ ಟ್ಯಾಂಕ್ ಡಮಾರ್. ಇನ್ನು ಯಾಕಂದರೆ ಈ ಬಿಸಿಲಿರೋ ಕಾರಣಕ್ಕೆ CNG ಬೇಗ ವೇರೋಟ್ ಆಗ್ತಾಯಿದೆ. ಇನ್ನೊಂದು 2,000 ಮಾಡಬೇಕು. 2,000 ಮಾಡಿದಾದ್ಮೇಲೆ ನನ್ನ ಟಾರ್ಗೆಟ್ ಮುಗಿಯುತ್ತೆ. ಅಲ್ಲಿಗೆ ಇವತ್ತಿನ ಡೇ ಮುಗೀತು ಅಂತ ಲೆಕ್ಕಾಚಾರ ಮಾಡೋಣ. ಇನ್ನು ಊಟ ಕರೆಕ್ಟಾಗಿ 1 ಗಂಟೆ ಆಗೈತೆ. ಇನ್ನು ಊಟಕ್ಕೆ ಬರೋ ಸೈಡ್ಗೆ ಹಾಕಿಲ್ಲ. ನೋಡೋಣ ಏನು ಮಾಡೋದು ಅಂತ. ಇವಾಗ ಯಾವ್ದಾನ ಡ್ಯೂಟಿ ಬಿತ್ತು ಅಂದರೆ ಎತ್ಕೊಂಡು ಅಲ್ಲೆಲ್ಲ ನಾವು ಊಟ ಮಾಡೋದು. ಇಂದ್ರಾನಗರ್ ಬಿಡಲಿ ಅಂತ ಅನ್ಕೊತಾ ಇದ್ದೀನಿ. ಇಂದ್ರಾನಗರ್ ಕಡೆ ಬಿದ್ದರೆ ಅಲ್ಲೋಗಿ ಊಟ ಮಾಡೋಣ ಅಂತ. ಅಲ್ಲೊಂದು ರೆಗ್ಯುಲರ್ ಹೋಟ್ಲ್ ಇದೆ, ಸಖತ್ತಾಗಿದೆ ಅಲ್ಲೂ ಊಟ. ನೋಡೋಣ ಏನು ಮಾಡೋದು, ಯಾವ ಕಡೆ ಬೀಳುತ್ತೋ ಯೋಚನೆ ಮಾಡೋಣ. 1-1:30ವರೆಗೂ ವೆಯ್ಟ್ ಮಾಡೋಣ ಇಲ್ಲ. ಬಟ್ ನೋಡಿ ಬಿಸಿಲಲ್ಲಿ ಇರೋಕ್ಕಾಗ್ದಿರ ಅಂದ್ಬಿಟ್ಟು AC ಹಾಕ್ಕೊಂಡೇ ಕೂತಿದ್ದೀನಿ. ಇನ್ನೆನ್ನೆ ಎಲ್ಲ ಕ್ಲೀನ್ ಮಾಡಿಸಿ ಪೂರ್ತಿ ಇಂಟೀರಿಯರ್ ಎಲ್ಲ. ಇವಾಗ ಗ್ಲಾಸ್ ತಗೊಂಡು ಕೂತ್ಕೊಂಡ್ರೆ ಪ್ರಯೋಜನನೇ ಇರೋಲ್ಲ. ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ಫುಲ್ ಡಸ್ಟಾಗಿ ಸಾಯ್ತದೆ. ಅದಕ್ಕೆ ನಾವು ಹೋದ್ರೆ ಹೋಯ್ತದೆ ಅಂದ್ಬಿಟ್ಟು ಅವನು CNG ಹಾಕ್ಕೊಂಡೇ ಕೂತಿದ್ದೀನಿ. ವೆಯ್ಟ್ ಮಾಡೋಣ ಡ್ಯೂಟಿ ಯಾವುದೋ ಬೀಳೋವರೆಗೂ. ಫೇಶಿಯಲ್ ಹತ್ರನೇ ಗಾಡಿ ಹಾಕೊಂಡು ಇಲ್ಲೇ ಕೂತಿದ್ದೀನಿ. ಯಾವುದೇ ಥರ ಡ್ಯೂಟಿ ಬೀಳಿಲ್ಲ. ಆಮೇಲೆ ಒಂದು ಹೋಟ್ಲ್ ಐತೆ ಗೊತ್ತಾ,
ಹೋಗಿ ಆರಾಮಾಗಿ ಊಟ ಗೀಟ ಮಾಡ್ಕೊಂಬಂದು ಇವಾಗ ರೆಸ್ಟ್ ಮಾಡೋ ಸಮಯ. ಯಾಕಂದರೆ ಮಧ್ಯಾಹ್ನ ಟೈಮಲ್ಲಿ ಡ್ಯೂಟಿ ಆಗೋಲ್ಲ, ಅದಂತ ಫಿಕ್ಸು. ಆ ಕಾರಣಕ್ಕೆ ಆರಾಮಾಗಿ ರೆಸ್ಟ್ ಮಾಡೋ ಗಾಡಿಯಲ್ಲಿ. ಇವಾಗ ಮಧ್ಯಾಹ್ನ ರೇರ್ ಡ್ಯೂಟಿ ಆಗೋದು. ಇನ್ನು ಸಾಯಂಕಾಲ ಮೇಲೆ 4 ಗಂಟೆ ಮೇಲೆ, ಶುಕ್ರವಾರ ಬೇರೆ ಇವತ್ತು 4-5 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಸಗದ ಕೊಡು ಊಟ. 2 ಚಪಾತಿ, ಚಿಕನ್ನು, ಒಂದು ರೈಸು, 140 ರೂಪಾಯಿ ಇಸ್ಕೊಂಡ. ಚೆನ್ನಾಗಿತ್ತು ಊಟ. ಒಳ್ಳೆ ಇದ್ದ ಗೊತ್ತಾಯ್ತು ಅಂದ್ಕೊಳ್ರಿ. ನೋಡೋಣ, ವೆಯ್ಟ್ ಮಾಡೋಣ. ಅದು ಎಷ್ಟೊತ್ತಾದ್ರೂ ಕೊಡ್ತಾನೆ ಡ್ಯೂಟಿ ಗೊತ್ತಿಲ್ಲ. ವೆಯ್ಟ್ ಮಾಡ್ತಾನೆ ಇರೋಣ. ಕೊಟ್ಟರೆ ಎತ್ಕೊಂಡು ಸಿಟಿ ಕಡೆ ಹೋಗೋಣ. ಇಲ್ಲಿ ಯಲಹಂಕ ಕಡೆ ಬರಲೇಬಾರ್ದು ಗುರು, ಸೀರಿಯಸ್ ಆಗಿ ಬರಲೇಬಾರ್ದು ಅನ್ಕೊತೀನಿ. ಸರಿ ಬಿಡು, ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು 2,000 ಆಗುತ್ತಲ್ಲ ಅಂತ ಬಂದಿದ್ದು, ಇಲ್ಲಾಂದ್ರೆ ಬರ್ತಾಯಿರಲಿಲ್ಲ. ಯಲಹಂಕ, ಈ ಜಕ್ಕೂರು ಈ ಕಡೆ ಬರಲೇಬಾರ್ದು. ಚಿಗುಬಿ ಈ ಕಡೆ ಬಂದರೆ ನಮ್ಮ ಡ್ಯೂಟಿನೇ ಆಗೋಲ್ಲ. ಅದಂತ ಅರ್ಥ ಮಾಡ್ಕೊಂಬಿಡ್ರಿ. ಲಕ್ಕು ಏನೋ ಡ್ಯೂಟಿ ಆಯಿತು ನಿಮಗೆ ಅಂದರೆ ಅದು ಲಕ್, ಅದು ಪಕ್ಕ. ಬನ್ನಿ ಹೋಗೋಣ ಇವಾಗ ಸಿಟಿ ಕಡೆ. ಯಾವ್ದಾರ ಬೀಳಿ ಡ್ಯೂಟಿ, ಅಲ್ಲಿವರೆಗೂ ರೆಸ್ಟ್ ಮಾಡ್ತಾ ಇರೋಣ. ಸ್ನೇಹಿತರ, ಮಾಲಾ ಫೇಶಿಯಿಂದ ನೆಕ್ಸ್ಟ್ ಒಂದು ಬುಕ್ಕಿಂಗ್ ಬರುತ್ತೆ. ಬುಕ್ಕಿಂಗ್ ಬಂದು ಹಾಗೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಸರಿ, ಇನ್ನೇನು ಮಾಡೋದು ಅಂತ ಬೇಜಾರಾಗಿ ಕೂತಿದ್ದಾಗ ಹಾಗೆ ನಮ್ಮ ಫ್ರೆಂಡ್ ಒಂದು ಫೋನ್ ಮಾಡಿಬಿಟ್ಟು ಒಂದು 8 ಅವರ್ ಪ್ಯಾಕೇಜ್ ಐತೆ ಮಾಡ್ಕೋ ಅಂತಂದ. ಅದು ನನ್ನ ಅದೃಷ್ಟಕ್ಕೆ ಮಾಲಾ ಫೇಶಿಯ ಪಕ್ಕದಾಗ ಒಂದು ಅಪಾರ್ಟ್ಮೆಂಟ್ ಐತಲ್ಲ, ಅದೇ ಅಪಾರ್ಟ್ಮೆಂಟಿಂದ ಪಿಕಪ್ ಇತ್ತು. ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಸೀದಾ ಕರ್ಕೊಂಬಂದು ಇವಾಗ ಈ ಎಕೋ ಸ್ಪೇಸ್ ಒಳಗಡೆ ಬಿಟ್ಟಿದ್ದೀನಿ. ಆಲ್ರೆಡಿ ಬೇಸ್ಮೆಂಟ್ ಒಳಗಡೆ ಗಾಡಿ ಪಾರ್ಕಿಂಗ್ ಮಾಡ್ಕೊಂಡು ನಿಲ್ಸಿದ್ದೀನಿ. ನಮ್ಮ ಕಸ್ಟಮರ್ ಒಳಗಡೆ ಹೋಗೋರೆ, ಯಾವುದೋ ಇಂಟ್ರ್ಯೂ ಅಟೆಂಡ್ ಮಾಡೋಕ್ಕೇನೋ. ಅಂದರೆ ಅವರು ಎಲ್ಲ ಮುಗಿಸ್ಕೊಂಡು ಬರಲಿ. ಬಟ್ ತುಂಬ ಒಳ್ಳೆಯವರು ಕಸ್ಟಮರ್ ಮಾತ್ರ. ಒಬ್ಬರೇ ಬಂದಿರೋದು, ಬಟ್ ಆದರೂ ಸಿಕ್ಕಾಪಟ್ಟೆ ಒಳ್ಳೆಯವರು. ನಿಲ್ಸ್ಕೊಂಡು ಜ್ಯೂಸ್ ಗೀಸ್ ಕುಡ್ಕೊಂಡು ಇಬ್ಬರು ಆರಾಮಾಗಿ ಜಾಲಿಗಿರಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಬಂದಿದ್ದೀರಿ. ನೆಕ್ಸ್ಟ್ ಈಗ ಸೀದಾ ವಾಪಸ್ ಕರ್ಕೊಂಡೋಗಿ ಅಲ್ಲಿಗೆ ಸೇಮ್ ಅಪಾರ್ಟ್ಮೆಂಟ್ಗೆ ಡ್ರಾಪ್ ಇರೋದು. ಡ್ರಾಪ್ ಮಾಡಿಬಿಟ್ಟು ನೆಕ್ಸ್ಟು ಏನು ಮಾಡೋದು ಯೋಚನೆ ಮಾಡೋಣ. ಇದೊಂದು ಮಾಡಿದ್ರೆ, ಈ ಡ್ಯೂಟಿ ಮಾಡಿದ್ರೆ ಅರ್ನಿಂಗ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ. ಅರ್ನಿಂಗ್ಸ್ ಕಂಪ್ಲೀಟ್ ಆಗಿ ಇನ್ನೂ ಜಾಸ್ತಿನೇ ಆಗುತ್ತೆ ಬಿಲ್ಲು. ಇವತ್ತು ಹೆಂಗೋ ಅದೃಷ್ಟಕ್ಕೆ ಚೆನ್ನಾಗೈತೆ ಬಿಸ್ನೆಸ್ಸು, ಮೋಸ ಏನಿಲ್ಲ. ಹೆಂಗೋ ಈ ಲಾಸ್ಟ್ ಮೂಮೆಂಟಲ್ಲಿ ಇದು ಸಿಕ್ಕಿರೋದಕ್ಕೆ. ಬಟ್ 8 ಅವರು ಕಾಯ್ಬೇಕು, ರಾತ್ರಿ 10-11 ಗಂಟೆವರೆಗೂ ಡ್ಯೂಟಿ ಇರುತ್ತಿದ್ದು. ಏನು ಮಾಡೋಕ್ಕಾಗಲ್ಲ. ಡ್ಯೂಟಿ ಸಂಪಾದನೆ ಮಾಡಬೇಕಂದ್ರೆ ವೆಯ್ಟ್ ಮಾಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಕಸ್ಟಮರ್ ಬರಲಿ, ಎಷ್ಟೋ ಬರ್ತಾರೋ ಕೂತ್ಕೊಂಡು ಈಗ ಎಡಿಟಿಂಗು, ಆಮೇಲೆ ಸ್ವಲ್ಪ ಚಿಲ್ ಮಾಡಿಕೊಂಡು ಸ್ವಲ್ಪ ನಿದ್ದೆಗಿದ್ದೆ ಮಾಡ್ಕೊಂಬಿಡೋಣ. ಯಾಕಂದ್ರೆ ನೈಟ್ ಡ್ಯೂಟಿ ಮಾಡಬೇಕಾದ್ರೆ ನಿದ್ದೆ ಇವಾಗಲೇ ಮಾಡ್ಕೊಂಬಿಡೋಣ, ಟೈಮ್ ಸಿಕ್ಕಿದಾಗ. ಬನ್ನಿ ಮಲ್ಕೊಂಬಿಡೋಣ. ಸ್ನೇಹಿತರೆ, ಇವತ್ತಿನ ಡ್ಯೂಟಿ ಆಲ್ಮೋಸ್ಟ್ ಅಲ್ಲಿ ಮುಗಿತಾ ಬಂತು. ಫುಲ್ಲು ರೋಸ್ಟ್ ಟಯರ್ಡ್ ಆಗಿಬಿಟ್ಟಿದೆ ಅಂದ್ಕೊಳ್ರಿ. ಟೈಮ್ ಬಂದು ಎಷ್ಟಪ್ಪ ಅಂತ ತೋರಿಸ್ತೀನಿ ನೋಡ್ರಿ. ಟೈಮ್ ಬಂದು ನಿಮಗೆ 1:15 ಆಗ್ತಾ ಬರ್ತೈತೆ. ಅಂದರೆ ಬೆಳಗಿನ ಜಾವ ಫುಲ್ ಯಾವಾಗ ಸ್ಟಾರ್ಟ್ ಮಾಡಿದ್ದು ನಾನು ಬೆಳಗ್ಗೆ ಒಂದು 8:30-9 ಗಂಟೆ ಅಷ್ಟೊತ್ತು ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ಇವಾಗ ಟೈಮ್ ಬಂದು 1 ಆಗ್ತಾ ಬರ್ತೈತೆ. ನೆಕ್ಸ್ಟ್ ನಾವು ನಿದ್ದೆ ಬರೋ ಬರ್ತೈತೆ, ಅದಕ್ಕೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟೆ. ಎಷ್ಟಪ್ಪ ಆಗೈತೆ ಅರ್ನಿಂಗ್ಸು ಅಂತ ನೀವು ಕೇಳ್ಬೋದು. ಅರ್ನಿಂಗ್ಸು ತೋರಿಸ್ತೀನಿ ನೋಡ್ರಿ. ನಮ್ಮ ರ್ಯಾಪಿಡೋಲ್ಲಿ ಬಂದ್ಬಿಟ್ಟು 2,128 ರೂಪಾಯಿ. ಅಂದರೆ ಶುಕ್ರವಾರ ಡ್ಯೂಟಿ ಮಾಡಿರೋದು. ಇವತ್ತು ಶನಿವಾರ ಅಂದರೆ ಬೆಳಗಿನ ಜಾವ ಆಗ್ಬಿಡೈತಲ್ಲ, 1 ಆಗಿರೋದಕ್ಕೆ ಬೆಳಗಿನ ಜಾವ ಆಗ್ಬಿಡೈತೆ. ಶುಕ್ರವಾರ 2,128. ಇದು ರ್ಯಾಪಿಡೋ ಅಲ್ಲಿ. ಊಬರಲ್ಲಿ 1,427 ರೂಪಾಯಿ. ಆಮೇಲೆ ಇವಾಗ ಓಲಲ್ಲಿ ಬೆಳಗ್ಗೆಯಿಂದ ಒಂದೇನು ಡ್ಯೂಟಿ ಮಾಡಿರಲಿಲ್ಲ. ಈಗ ಜಸ್ಟ್ ಬನಶಂಕರಿಯಲ್ಲಿದ್ದೀನಿ ಇವಾಗ. ಇಲ್ಲಿಗೆ ಲಾಸ್ಟ್ ಡ್ಯೂಟಿ ಎತ್ಕೊಂಬಂದೆ ಇಂದ್ರಾನಗರಿಂದ. 798 ರೂಪಾಯಿ ಕೊಟ್ಟವನೆ. ಇಷ್ಟಾಗಿತ್ತು ನನ್ನ ಅರ್ನಿಂಗ್ಸು. ಇದ್ರ ಜೊತೆಗೆ ನನ್ನದೊಂದು ಪರ್ಸ್ನಲ್ ಬಾಡಿಗೆ ಕೂಡ ಒಪ್ಕೊಂಡಿದ್ದೆ. ಅಂದರೆ 8 ಅವರ್ 80 ಪ್ಯಾಕೇಜು. ಅದು ಬಂದ್ಬಿಟ್ಟು ಕರೆಕ್ಟಾಗಿ 3,000 ರೂಪಾಯಿ ಬಿಲ್ ಆಗಿತ್ತು. 2,900 ಚೇಂಜ್ ಆಗಿತ್ತು. ಕರೆಕ್ಟಾಗಿ ಟೋಟಲಾಗಿ ಕಸ್ಟಮರ್ 3,000 ರೂಪಾಯಿ ಬಿಲ್ ಮಾಡೋಗಿದ್ರು. ಎಲ್ಲ ರೌಂಡ್ ಫಿಗರ್ ನೀವು ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಗುತ್ತೆ ಅಂತ. ನಾನು ಕ್ಯಾಲ್ಕುಲೇಟ್ ಮಾಡಲಿಲ್ಲ ಎಷ್ಟಾಗಿರ್ಬೋದು ಅಂತ, ಐಡಿಯಾನೂ ಇಲ್ಲ. ಫುಲ್ ರೋಸ್ಟ್ ಆಗಿಬಿಟ್ಟಿದ್ದೀನಿ. ಅದು ಅರ್ಜೆಂಟಾಗಿ ಮಲ್ಕೊಬೇಕು ಆ ಕಾನ್ಸೆಪ್ಟು. ಆಲ್ರೆಡಿ ಫುಲ್ ಸೆಟಪ್ ಎಲ್ಲ ರೆಡಿ ಮಾಡಿದ್ದೀನಿ. ಫ್ಯಾನ್ಗಿನ್ನು ಈ ಬಿಸಿಗೆ ಮಲಗೋಲ್ಲ ಅಂತ ಫ್ಯಾನ್ಗಿನೆಲ್ಲ ತಂದು ಹಾಕ್ಕೊಂಡಿದ್ದೇನೆ. ಈ ಫ್ಯಾನ್ನೆಲ್ಲ ನೆಕ್ಸ್ಟ್ ಯಾವುದೋ ಬೇರೆ ವೀಡಿಯೋಲಿ ಹೇಳ್ತೀನಿ. ಈಗ ಲಾಗ್ ಎಂಡ್ ಮಾಡೋ ಸಮಯ ಬಂದೇ ಬಿಡ್ತು. ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.